ಸೆಲೆಕ್ಟ್ ಮಾಡಲಾರದು ಎಲ್ಲರೂ ತಮ್ಮ ಮಕ್ಕಳು ಬೆಳೆಸೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಸ್ವತಃ ರಾಷ್ಟ್ರೀಯ ಪಕ್ಷಗಳು, ಸ್ವತಃ ರಾಜ್ಯ ಪಕ್ಷ ಅಂತ JDS. ಅವ್ರದ್ದಂಥವ್ರು ಯೋಗ್ಯರಿಗೆ ಕೊಟ್ಟ ಯೋಗ್ಯತೆಯಿಂದ ಆರಿಸ್ಬೇಕಾಗಿತ್ತು. ದುರಂತ ಅದು ಆಗೋದಿಲ್ಲ. ಯಾಕಂದ್ರೆ ಗೆಲ್ಲವ್ರು ಕೊಡ್ತೀವ್ರಿ ನಾವು ಏನು ಪಾಲಿಸಿ ಮಾಡಿದ್ರು ಗೆಲ್ಲು ಏನಪ್ಪ ಅವು ಹೆಂಗೆ ಗೆಲ್ತಾನೆ ಯುದ್ಧ ಮತ್ತು ಪ್ರೀತಿಯಲ್ಲಿ ಕೆಲವು ಮುಖ್ಯ ಹೆಂಗೆ ಗೆಲ್ತಾರೆ ಗೊತ್ತಿಲ್ಲ. ಇದೇ ಹೊಲಸು ಪಾಲಿಸಿ ಅದಲ್ಲ. ಈ ಪಾಲಿಸಿಯಿಂದಾಗೆ ಇವತ್ತು ನಮ್ಮ ಡೆಮೋಕ್ರಸಿ ಸಾಯಲಿಲ್ಲ. ಅದನ್ನು ಮಾಡಬೇಕಾಗಿದ್ದು ರಾಷ್ಟ್ರೀಯ ಪಕ್ಷಗಳು ಮಾಡಬೇಕಾಗಿತ್ತು. ದುರಂತ ಅಂದರೆ ಪಕ್ಷಗಳ ಸಹಿತ ಇವತ್ತು ಪಾರ್ಟಿ ಫಂಡ್ ಮೇಲೆ ಡಿಪೆಂಡ್ ಆಗೋದ್ರಿಂದಾಗೆ, ಪಾರ್ಟಿ ಇಂಥವ್ರು ಫಂಡ್ ಕೊಡೋದ್ರಿಂದಾಗೆ ಸಹಜವಾಗಿ ಪಕ್ಷಗಳಿಗೆ ಏನು ಬೆಲೆ ಇಲ್ಲ ಅಂತ ಪರಿಸ್ಥಿತಿ. ಸರ್, ಈ ಮುಂಬರುವ ಪಂಚಾಯತಿ ಚುನಾವಣೆಗಳಲ್ಲಿ ಯಾರು ಗೆಲ್ಬೋದು ಅಂತ ಅನ್ಕೊಂಡಿದ್ದೀರಾ? ಪಕ್ಷಗಳು ಗೆಲ್ತಾವ ಇಲ್ಲಪ್ಪ ಅಂತಂತಂದ್ರೆ ಇವ್ರು ಗೆಲ್ತಾರ? ಬೆಳಗಾವಿ ಜಿಲ್ಲೆಯ ಮಟ್ಟದಲ್ಲಿ ಅದು ಮ್ಯಾಕ್ಸಿಮಮ್ ಕ್ಷೇತ್ರಗಳಲ್ಲಿ, ನಾ ಎಲ್ಲ ಕ್ಷೇತ್ರ ಅಂತ ಹೇಳೋದಿಲ್ಲ, ಮ್ಯಾಕ್ಸಿಮಮ್ ಕ್ಷೇತ್ರಗಳು ಆಯಾ ಕುಟುಂಬಗಳ ಗೆಲುವು. ಅವ್ರು ಯಾಕಂದ್ರೆ ಹೇಳ್ತಾರೆ ಆ ಸೈಡ್ ಇವ್ರು ಹೋಗೋರು ಅಲ್ಲಿಯೇ ಆಯ್ಕೆ ಆದಂತ. ಅಂದ್ರೆ ಈ ಬಾರಿನೂ ಕೂಡ ಮತ್ತೆ ಏನಂತೀರ ನೀವು, ಪಕ್ಷೇತರರಾಗಿ ಕ್ಯಾಂಡಿಡೇಟ್ಗಳು ನಿಂತ್ಕೊಂತಾರೆ, ಅವರೇ ಆರಿಸ್ತಾರೆ. ಪಕ್ಷ ಮೂಲಕ ನಿಲ್ಲಿಸುವಂತ ವ್ಯವಸ್ಥೆ ಇಟ್ಟಿಲ್ಲರಿ ಅಲ್ಲಿ ಗ್ರಾಮ ಪಂಚಾಯತ್ ಒಳಗೆ. ಇದ್ರಾಗದು ನೀವು ಹೆಂಗಾರ ಬರ್ರಿ ಗೆದ್ದು ಬರ್ರಿ ಅಂತ ಐತಲ್ಲ, ಎಲ್ಲಿ ಪಕ್ಷ ಐತಿ ಹೇಳ್ರಿ, ಅಂದ್ರೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಮಾಡ್ಬೇಕಾಗಿತ್ತು. ರಾಷ್ಟ್ರೀಯ ಪಕ್ಷಕ್ಕೆ ಬ್ರೇನ್ ಅದಲ್ರಿ. ಅಲ್ಲ ಸರ್, ಇರ್ತಾವಲ್ಲ, ಎಲ್ಲಿ ಇರ್ತಾವ? ಅವ್ರೆಲ್ಲ ನನ್ನ ಕುಟುಂಬ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವತ್ತು ಅವ್ರು ಬಿಟ್ಟು ಕೊಡುದಿಲ್ಲ ಅದನ್ನ. ಅಲ್ಲಿ ಅವ್ರ ಅಸ್ತಿತ್ವ ಐತಿ. ತಮ್ಗೆ ಬೇಕಾದವ್ರಿಗೆ ಇವತ್ತು ಲ್ಯಾಂಡ್ ಡೀಲಿಂಗ್ದಾಗೋ ಮತ್ತೇಂದ್ರಾಗ ಅವ್ರಿಗೆ ಕಮಿಷನ್ ಶೂ ಅಂತ ಏನ್ ಮಾಡ್ತಾರೆ ಮಾಡಪ್ಪ ಮಾಡ್ತಾರೆ. ನಾವು ನಿಮ್ಮ ದುಡಿ ಇದೀವಿ ಅಂತ ಹೇಳ್ತಾರೆ. ಹಿಂಗಾಗಿ ಆ ದುಡ್ಡು ಬರೋದು ಏನೈತಿಲ್ಲ, ಅನೈತಿಕವಾಗಿ ಬರುವಂಥದ್ದು ಅಥವಾ ಇಲ್ಲಿಗಲ್ ಆಗಿ ಬರುವಂಥ ದುಡ್ಡನ್ನ ಇವ್ರು ಖರ್ಚು ಮಾಡ್ತಾರೆ, ಖರ್ಚು ಮಾಡಿ ಅಳಿಸಿ ಬರ್ತಾರೆ. ಸರ್, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಕುಟುಂಬದ ಪ್ರಾಬಲ್ಯ ಹೆಚ್ಚಾಗಿದೆ ಈಗಂತ ಎಲ್ಲರ ಕಣ್ಣಿ ಕಾಣುವಂಥದ್ದು ಓಪನ್ ಸೆಕ್ರೆಟರಿ ಜಾರಕಿಹೊಳಿ ಇರ್ತದೆ. ಅದ್ರ ನಂತರ ಕತ್ತಿ ಕುಟುಂಬ ಮುದ್ದಿದೆ. ಅದ್ರ ಜೊತೆ ಇನ್ನುಳಿದ ಜೊಲ್ಲೆ ಇಲ್ಲ, ಅವರು ಜೊಲ್ಲೆ ಅವ್ರು ತಮ್ಮ ಮಾಡ್ಕೊಂಡಿದ್ದಾರೆ. ನಿಪ್ಪಾಣಿ ಸೈಡು ಚಿಕ್ಕೋಡಿ ಸೈಡ್ ಹೋದ್ರೆ ಅವ್ರು ತಮ್ಮ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಈ ಸಲ ಏನಾಗ್ಯದಪ್ಪ ಅಂದ್ರೆ ಚಿಕ್ಕೋಡಿ ಭಾಗದಾಗ ಈ ನಮ್ಮ ಜಾರಕಿಹೊಳಿ ಸತೀಶ್ ಅವ್ರ ಮಗಳು ಇದರಿಂದಾಗಿ ಒಂದು ಸ್ವಲ್ಪ ಇನ್ನೂ ಅವ್ರು ಹೆಚ್ಚು ಪ್ರಾಬಲ್ಯ. ಇವ್ರು DCC ಬ್ಯಾಂಕ್ನಲ್ಲಿ ಕಾಣಲಿಕ್ಕೆ ರಿಸಲ್ಟ್ ಅದು. DCC ಬ್ಯಾಂಕ್ನಲ್ಲಿ ಇವತ್ತು ಅಗ್ದಿ ಕಮಾಂಡಾಗಿ ಜಾರಕಿಹೊಳಿ ಕುಟುಂಬದವ್ರು ಹಿಡ್ಕೊಂಡಿದ್ದಾರೆ. ಅದು ತಪ್ಪಿಸ್ಬೇಕು ದಿನದ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಕ್ಷಗಳು ಟ್ರೈ ಮಾಡ್ತಾ ಇಲ್ಲ. ಅವ್ರ ಕುಟುಂಬಗಳನ್ನ ಜಾತಿ ರಾಜಕಾರಣ ಕುಟುಂಬನೋ ಧರ್ಮನೋ ಹಿಡ್ಕೊಂಡು ಅವ್ರು ಇಳಿಸಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರಾಗ ಯಾರು ಜಾತಿ ರಾಜಕಾರಣ ಮಾಡ್ತಾರೆ, ಯಾರು ಕುಟುಂಬ ರಾಜಕಾರಣ ಮಾಡ್ತಾರೆ, ಯಾರು ಧರ್ಮದ ರಾಜಕಾರಣ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಮತ್ತು ಜನಕ್ಕೆ ಏನಾಗ್ಯದಪ್ಪ ಅಂದ್ರೆ ಭಯ ಅದ, ಯಾರು ಸಪೋರ್ಟ್ ಮಾಡಿ ನಮಗೇನಾಗೋದು, ನಮ್ಮ ಬದುಕು ನಡಿಬೇಕಿಲ್ಲ ಅಂತೇಳಿ. ಹೌದು ಸರ್, ಕುಟುಂಬ ಲಾಬಿ ಮುರಿಯೋದಕ್ಕೆ ಯಶಸ್ವಿ ಆಗ್ತಾವ ರಾಷ್ಟ್ರೀಯ ಪಕ್ಷಗಳು? ಎಲ್ಲಿವರೆಗೆ ರಾಷ್ಟ್ರೀಯ ಪಕ್ಷಗಳು ಇರಲಿ, ರಾಜ್ಯದ ಪಕ್ಷಗಳಿರಲಿ, ಸಜ್ಜನರನ್ನ ಯೋಗ್ಯರನ್ನ ಸಮಾಜಕ್ಕೆ ಸೇವೆ ಮಾಡುವಂಥ ಜನರನ್ನ ತಂದು ಗೆಲ್ಲಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಈ ಪರಿಸ್ಥಿತಿ ಮುಂದುವರಿದಾರೆ. ಇದರಲ್ಲಿ ಎರಡು ಮಾತು ಇಲ್ಲ. ಯಾಕಂದ್ರೆ ಇವತ್ತು ನೀವು ಇಡೀ ದೇಶದ ಚಿತ್ತ ನಮ್ಮ ಕಣ್ಣು ತಂದ್ಕೊಂಡಿವಿ ಅಂದರೆ ಇವತ್ತು ಒಬ್ಬಾದರೂ 224 MLAಗಳಲ್ಲೇ ಒಬ್ಬಾದರೂ ಲಕ್ಷಾಯಿಸಿದ್ದಾನೆ, ಭಿಕ್ಷಾಯಿಸಿದ್ದಾನೆ? ಯಾರೂ ಇಲ್ಲ. ಇನ್ನು ಅದೇ ಕಾರಣ ರಾಷ್ಟ್ರ ಮಟ್ಟದಲ್ಲಿ ವಿಚಾರ ಮಾಡಿದಾಗ 543ರಲ್ಲಿ ಯಾರಾದರೂ ಒಬ್ಬ ಲಕ್ಷಾಯಿಸಿದಾನ? ಮತ್ತು ಅವ್ರು ಹೆಂಗೆ ಬಂದ್ರಪ್ಪ?